ಸೌಮ್ಯ, ಏನಾಯ್ತು ಚಿಕ್ಕಮ್ಮ? ನಿನ್ ಹತ್ರ ಫೋನಲ್ಲಿ ಮಾತಾಡಿದ್ದು ಸ್ವಾಮೀಜಿ ಅವರೇನಾ? ಹೌದು ಚಿಕ್ಕಮ್ಮ. ಗುರುಗಳೇ ವೇದಾವತಿನ ಕರಿ ಅಂತ ಹೇಳಿದ್ರು. ಮತ್ತೆ ನಾವೆಲ್ಲರೂ ಫೋನ್ ಹತ್ರ ಹೋಗ್ತಿದ್ದ ಹಾಗೆ ಕೃಷ್ಣಣ್ಣ ಹಾಗೆ ಯಾಕೆ ಹೇಳ್ದ? ಕೃಷ್ಣ ಚಿಕ್ಕಪ್ಪ ಸುಳ್ಳು ಹೇಳಿದ್ದಾರೆ ಚಿಕ್ಕಪ್ಪ. ರಾಂಗ್ ನಂಬರ್ ಅಂತ ಸುಳ್ಳು ಹೇಳಿ ಫೋನ್ ಇಟ್ಬಿಟ್ರು. ಅಣ್ಣ ಯಾಕೆ ಹಾಗೆ ಹೇಳಿರ್ತಾನೆ? ಹಾಗಾದ್ರೆ ಆ ಫೋನಲ್ಲಿ ಗುರುಗಳು ಏನೋ ಹೇಳ್ಬೇಕು ಅಂತ ಅನ್ಕೊಂಡಿದ್ರು. ಎಲ್ಲ ಆಗೋಯ್ತಲ್ಲ ಅಂತ ನಾನ್ ಪ್ರಶಾಂತವಾಗಿದ್ರೆ ಇವ್ರು ಮತ್ತೆ ಆ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದಾರಲ್ಲ. ಗುರುಗಳ ಶಿಷ್ಯ ತಂದಿದ್ದ ಪತ್ರದಲ್ಲಿ ಏನಾದ್ರೂ ಎಡವಟ್ಟಾಗಿರ್ಬೋದಾ? ಒಂದ್ ವೇಳೆ ಅದೇ ನಡೆದಿದ್ರೆ ಆ ವಿಷಯ ನಮಗೆ ಹೇಗೆ ಗೊತ್ತಾಗತ್ತೆ? ಏನ್ ನಡೀತು ಅಂತ ತಿಳ್ಕೊಳ್ಳೋದು ಹೇಗ್ ಬಾವ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಇಬ್ಬರಿಗೂ ಇವಾಗ ಯಾವ ತರದ ಯೋಚನೆಗಳು ಬರುತ್ತೋ. ಛೇ, ಆ ಲೆಟರ್ನ ಸುಟ್ಟಾಕ್ಬಿಡ್ಬೇಕಾಗಿತ್ತು. ಅನಾವಶ್ಯಕವಾಗಿ ಹರಿದು ಹಾಕ್ದೆ. ನಿಹಾರಿಕಾ ಜಾತಕ ಅರ್ಹತೆ ಇಲ್ಲ. ನಷ್ಟ. ಮ್ಯಾಟರ್ ಬಯಲಾಗೋಗತ್ತಾ? ಅಯ್ಯೋ ಅಯ್ಯೋ, ಬಾವಾ, ಗುರುಗಳು ಕಳಿಸಿರೋ ಅಂತ ಲೆಟರ್ ಅತ್ತೆ ಹತ್ರ ಇರ್ಬೇಕು. ಮತ್ತೆ ಹರಿದು ಕಸದ ಬುಟ್ಟಿನಲ್ಲಿ ಹಾಕಿದೆ. ಹೌದು ಅವನಿ. ಅಯ್ಯೋ ದೇವ್ರೆ, ಲಾಜಿಕ್ ಮೇಲೆ ಲಾಜಿಕ್ ಮಾತಾಡ್ತಿದಾರಲ್ಲ. ಇದರಲ್ಲಿರೋ ಪದಗಳ ಪ್ರಕಾರ ನಿಹಾರಿಕಾ ಜಾತಕದಲ್ಲಿ ಏನೋ ವ್ಯತ್ಯಾಸ ಇದೆ. ಮಧ್ಯದಲ್ಲಿ ಲೆಟರ್ ಏನೋ ಎಡವಟ್ಟಾಗಿರ್ಬೇಕು ಅನ್ನಿಸ್ತಾ ಇದೆ. ಭಾವ, ತಕ್ಷಣ ಗುರುಗಳಿಗೆ ಫೋನ್ ಮಾಡು. ಛೇ, ಈ ರೀತಿ ಸಿಕ್ಕಾಕೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಫೋನ್ ಕನೆಕ್ಟ್ ಆಗ್ತಿಲ್ಲ. ಅಮ್ಮಯ್ಯ. ಹಾಗಾದ್ರೆ ಲ್ಯಾಂಡ್ ಲೈನ್ ಟ್ರೈ ಮಾಡು. ರಿಂಗ್ ಆಗ್ತಿದೆ. ಏನಾಯ್ತು? ಯಾರೂ ರಿಸೀವ್ ಮಾಡ್ತಿಲ್ಲ. ಅಯ್ಯೋ, ಹಾಗಾದ್ರೆ ಸ್ವಾಮೀಜಿ ಫೋನ್ ಮಾಡಿದ್ರು ಅನ್ನೋದು ನಿಜ. ಹಾಗೇನೆ ನಮಗ್ ಸೇರಿದ ಲೆಟರ್
ಸರಿಯಾದದಲ್ಲ. ಗುರುಗಳು ಕಳಿಸಿದ್ದಕ್ಕೂ ಶಿಷ್ಯ ತಗೊಂಡ್ ಬಂದಿದ್ದಕ್ಕೂ ಮಧ್ಯದಲ್ಲಿ ಏನೋ ನಡೆದಿದೆ. ನಿನ್ಗೆ ಸಿಂಗಕ್ಕೆ ಬೆಂಕಿ ಹಾಕ. ನೀನ್ ಮಾಮೂಲಿಯವಳಲ್ಲ. ಅಯ್ಯೋ, ಇವಾಗ ಏನ್ ಮಾಡೋದು ಬಾವಾ? ಒಂದ್ ವೇಳೆ ಗುರುಗಳು ನಮ್ಮ ಮನೆಗೇನಾದ್ರೂ ಹೊರಟಿರ್ತಾರ? ನಾನೊಂದು ಕೆಲಸ ಮಾಡ್ತೀನಿ. ನಾನೇ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತೀನಿ. ವಿಷಯನ ಸರಿಯಾಗಿ ತಿಳ್ಕೊಂಡು ಬರ್ತೀನಿ. ಇವಾಗ್ಲಾ? ಹೌದು ಬಾವಾ, ಈ ಅವಕಾಶ ಕೂಡ ಕೈ ಮೀರ್ತು ಅಂದ್ರೆ ಆಮೇಲೆ ನಾವು ಏನು ಮಾಡೋದಕ್ಕಾಗಲ್ಲ. ಸರಿ, ಇಬ್ರು ಹೋಗೋಣ. ಬೇಡ, ಇಬ್ರು ಕಾಣಿಸ್ಲಿಲ್ಲ ಅಂದ್ರೆ ಅನುಮಾನ ಬರುತ್ತೆ. ಅದಕ್ಕೆ ನಾನೊಬ್ಳೇ ಹೋಗ್ತೀನಿ. ನನ್ನ ಬಗ್ಗೆ ಅತ್ತೆ ಏನಾದರೂ ಕೇಳಿದ್ರೆ ಏನಾದರೂ ಹೇಳಿ ಮ್ಯಾನೇಜ್ ಮಾಡು, ಸರಿನಾ? ಸರಿ ಸರಿ, ಆ ಫೋನ್ ಕೊಡು. ತಗೋ. ನಾನು ಹೋಗಿ ಬರ್ತೀನಿ. ಡ್ರೈವರ್, ಬೇಗ ಕಾರ್ ತೆಗಿ. ಲೇ, ಈ ಗೇಮ್ ಕೂಡ ನಂದೇ ಕಣ. ಶೋ. ಲೇ, ನಿಹಾರಿಕಾ ಮೇಡಮ್ ಕಣ್ರೋ, ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡ್ತಿದ್ದಾರೆ. ಯಾರೋ ಗಿರಾಕಿ ಸಿಕ್ಕಿದ್ದಾರೆ ಅನ್ಸುತ್ತೆ. ಎತ್ತು ಮಾತಾಡೋಣ. ನಮಸ್ಕಾರ ಮೇಡಮ್. ತುಂಬಾ ದಿನಗಳಾದ್ಮೇಲೆ ಕಾಲ್ ಮಾಡಿದ್ದೀರಾ. ಚೆನ್ನಾಗಿದ್ದೀರಾ ಮೇಡಮ್? ನಾನೊಂದು ಕೆಲಸ ಹೇಳ್ತೀನಿ, ಅದನ್ನ ನೀವು ಸಕ್ಸಸ್ಫುಲ್ ಆಗಿ ಮಾಡಿದ್ರಿ ಅಂದ್ರೆ ನಾನು ಚೆನ್ನಾಗಿರ್ತೀನಿ. ಇಲ್ಲ ಅಂದ್ರೆ ಸರಿಯಾಗಿ ಸಿಕ್ಕಾಕೋತೀನಿ. ಅದರಲ್ಲೂ ಇವತ್ತು ನನ್ನ ಮದುವೆ. ಹೌದಾ? ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಈ ಟೆನ್ಷನಲ್ಲಿ ನಿನ್ ಕಂಗ್ರ್ಯಾಚುಲೇಷನ್ಸ್ನ ನಾನು ರಿಸೀವ್ ಮಾಡ್ಕೊಳಕ್ಕಾಗಲ್ಲ. ಮೊದಲು ನಾನು ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊ. ಹೇಳಿ ಮೇಡಮ್. ಕುಲಕರ್ಣಿ ಗುರುಗಳು ಅಂತ ಒಬ್ಬರು ಹಳ್ಳಿಯಿಂದ ಹೊರಟಿದ್ದಾರೆ. ನನಗ್ ಸಂಬಂಧಿಸಿದ ರಹಸ್ಯ ಒಂದು ಅವ್ರ ಹತ್ರ ಇದೆ. ಅದನ್ನ ಎಲ್ಲರ ಮುಂದೆ ಬಯಲು ಮಾಡೋದಕ್ಕೆ ಅವ್ರು ಬರ್ತಾ ಇದ್ದಾರೆ. ಅವ್ರ ಫೋಟೋನ ನಿನಗೆ ಕಳಿಸ್ತಾ ಇದ್ದೀನಿ. ಅವ್ರ ಸಿಟಿಗೆ ಎಂಟರ್ ಆಗ್ತಿದ್ದ ಹಾಗೇನೆ ಸಾಯಿಸ್ಬಿಡಿ. ಮಿಸ್ ಆಗಿ ಕೂಡ ಅವರು ಮದುವೆ ಮಂಟಪಕ್ಕೆ ಬರಬಾರ್ದು. ಸರಿ ಮೇಡಮ್. ಅವ್ರು ಏನಾದ್ರೂ ಮಂಟಪದ ಹತ್ರ ಬಂದು ನನ್ನ ಜಾತಕನ ಬಯಲ್ ಮಾಡಿದ್ರು ಅಂದ್ರೆ ಇಷ್ಟು ದಿನ ನಾನು ಕಂಡ ಕನಸೆಲ್ಲ ನಾಶ ಆಗೋಗುತ್ತೆ. ನನಗೆ ದಕ್ಬೇಕಾಗಿರೋದೆಲ್ಲ ದಕ್ಕದೆ ಹೋಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಾನು ನೋಡ್ಕೋತೀನಿ. ಮೊದಲು ನೀವು ಆ ಫೋಟೋ ನನಗೆ ಕಳಿಸ್ಕೊಡಿ. ನಿಮಗೆ ಫೋನ್ ಮಾಡಿ ಗುಡ್ ನ್ಯೂಸ್ ಹೇಳ್ತೀನಿ. ಸರಿ, ನಿನ್ನ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಲೇ, ನಾವು ಸ್ಪಾಟ್ ಇಡೋದಕ್ಕೆ ಹೋಗ್ತಿರೋದು ಇವ್ರಿಗೇನೆ. ಹೋಗೋಣ ಬನ್ರೋ. ಓಕೆ ಅಣ್ಣ. ಅವನಿ, ಗುರುಗಳನ್ನ ಭೇಟಿ ಮಾಡೋದಕ್ಕೆ ನೀನು ಹೊರಟಿದ್ಯಾ? ಗುರುಗಳನ್ನ ಮುಗಿಸೋದಕ್ಕೆ ನನ್ನ ಕಡೆ ಅವ್ರು ಹೊರಟಿದ್ದಾರೆ. ನೀನು ಅವರನ್ನ ಭೇಟಿ ಮಾಡೋದಕ್ಕಾಗಲ್ಲ, ಅವರು ಇಲ್ಲಿಗೆ ಬರೋದಕ್ಕಾಗಲ್ಲ. ಇವತ್ತು ನನ್ನ ಮದುವೆನ ಯಾರು ತಡೆಯೋದಕ್ಕಾಗಲ್ಲ. ನಡೆದೇ ನಡೆಯತ್ತೆ. ಬೇಡ ಆಡಲ್ಲ ಅಂದ್ರೆ ಬಲವಂತವಾಗಿ ಆಡಿಸ್ತೀರಾ. ಈ ವಿಷಯ ಏನಾದರೂ ಅಪ್ಪ ಅಮ್ಮನಿಗೆ ಗೊತ್ತಾಯ್ತು ಅಂದ್ರೆ ಫುಲ್ ಕ್ಲಾಸ್ ತಗೋತಾರೆ. ರಾಧಾಕೃಷ್ಣ ಅವರೇ, ನೀರಲ್ಲಿ ಮುಳುಗಿದ ಮೇಲೆ ಚಳಿ ಅಂತ ಹೇಳಬಾರ್ದು, ಕಂಟಿನ್ಯೂ ಆಗ್ಬಿಡ್ಬೇಕು. ಆದ್ರೂ ಭಾವ, ಮೊನ್ನೆನೇ ನೀನು ಈ ವಿಷಯದಲ್ಲಿ ಸ್ಟೇಷನ್ಗೆ ಹೋಗಿ ಬಂದಿದ್ಯಾ, ಮತ್ತೆ ಇಷ್ಟೊಂದು ಧೈರ್ಯ ಮಾಡ್ತಿದ್ಯಲ್ಲ ಯಾಕೆ? ಆವಾಗ ನನಗೆ ಏನು ಜ್ಞಾನೋದಯ ಆಯ್ತು ಅಂದ್ರೆ, ಏನದು? ಹೊರಗಡೆ ಆಡಬಾರ್ದು, ಮನೇಲೆ ಆಡಬೇಕು ಅಂತ. ಬಿಡಿ ಬಿಡಿ, ಒಳ್ಳೆ ಕಾರ್ಡುನ ಬಿಡಿ. ಬಾಬಾ, ಒಳ್ಳೆ ಕಾರ್ಡ್ ಹಾಕೋ. ಏನ್ ಬಾಬಾ ಇಂಥ ಒಳ್ಳೆ ಕಾರ್ಡ್ ಬಿಟ್ಟೆ? ಛೇ. ಶೋ. ಎರಡು ಆಟದಿಂದ ಚೆನ್ನಾಗಿ ಗೆಲ್ತಿದ್ಯಾ.
ಏನ್ ಅನ್ಕೊಂಡಿದ್ಯಾ? ಗೋಲ್ಡನ್ ಹ್ಯಾಂಡ್ ಬಾಬಾ, ಗೋಲ್ಡನ್ ಹ್ಯಾಂಡ್. ಇಲ್ಲಿ 2 ಜೋಕರ್ ಇದೆಯಲ್ಲ, ಯಾಕೆ? ಹೌದಾ, ನಾನ್ ನೋಡೇ ಇರ್ಲಿಲ್ವಲ್ಲ. ಅದಕ್ಕೇನಾ ನೀನ್ ಮಾತ್ರ ಗೆಲ್ತಾ ಇರೋದು ಅವಾಗ್ಲಿಂದ? ಏಯ್ ಕಳ್ಳ, ನರಸಿಂಹ ಅವ್ರೆ, ನಾನು ಏನ್ ಬೇಕಾದ್ರೂ ಹೇಳಿ, ಕಳ್ಳ ಅಂತ ಮಾತ್ರ ಹೇಳ್ಬಿಡಿ. ಇದು ಆ ಕಳ್ಳ ಅಲ್ಲ, ಚೇಷ್ಟೆಗೆ ಹೇಳೋ ಕಳ್ಳ. ಏನೇ ಆದ್ರೂ ಕಳ್ಳ ಕಳ್ಳನೇ ಅಲ್ವಾ? ಹೌದೌದು, ಕಳ್ಳ ಕಳ್ಳನೇ. ಮಗ, ನಿನ್ ಬಾಯಿ ಮುಚ್ಕೊಳ್ಳೋ. ಇಲ್ಲಿ ನೋಡಿ, ಇದೆಲ್ಲ ಬೇಡ. ಫ್ರೆಶ್ ಆಗಿ ಇನ್ನೊಂದು ಆಟ ಆಡೋಣ ಬನ್ನಿ. ಇನ್ನು ನಾವು ಆಡಲ್ಲ, ನೀನು ಕಳ್ಳಾಟ ಆಡ್ತಿದ್ಯಾ. ಆಟ ಆಡ್ತಾ ಇದೀಯಾ? ಬನ್ನಿ. ಬಾವಾ ಬಾವಾ ಬಾವಾ, ಹೊಸ್ದಾಗ್ ಒಂದು ಆಟ ಆಡೋಣ. ಅಣ್ಣ ಅಣ್ಣ, ಹೋಗೋ. ಲೋ ಮಗ. ಏನಪ್ಪ, ಸ್ವಲ್ಪ ಬೇಗ ಹೋಗಪ್ಪ. ಸರಿ ಸ್ವಾಮಿ. ಎಲ್ಲೋ ಏನೋ ತಪ್ಪು ನಡೀತಾ ಇದೆ ಅಂತ ನನ್ನ ಮನ್ಸಿಗೆ ಬಲವಾಗಿ ಅನ್ನಿಸ್ತಾ ಇದೆ. ಅಮ್ಮ ಅನ್ನಪೂರ್ಣಾದೇವಿ, ಇದರಲ್ಲಿ ನಿಹಾರಿಕಾ ಕುತಂತ್ರ ಏನಾದರೂ ಇದ್ರೆ ಮಾತ್ರ ನೀನೇ ಬಯಲು ಮಾಡಬೇಕು. ಆವಾಗಿಂದ ಅವನಿ ಕಾಣಿಸ್ತಿಲ್ಲ. ಎಲ್ಲಿಗೆ ಹೋಗಿರ್ತಾಳೆ? ನಮಗ್ ಗೊತ್ತಿಲ್ದೇನೆ ಏನೋ ನಡೀತಾ ಇದೆ. ಹೌದು ಅದ್ಕೆ, ಅವನಿ ನಿಹಾರಿಕಾ ಮಧ್ಯ ನಮ್ ಕಣ್ಣ ಕಾಣಿಸ್ದೇ ಇರೋ ಅಂತ ಒಂದು ಯುದ್ಧ ನಡೀತಿದೆ. ನಿಹಾರಿಕಾ ಅವನಿ ಇಬ್ರು ಬುದ್ಧಿವಂತರೆ, ಅವಳೊಂಥರ ಇವಳೊಂಥರ. ಮದ್ವೆಗ್ ಮುಂಚೆನೆ ಇಷ್ಟೊಂದು ಟೆನ್ಷನ್ ಡ್ರಾಮಾ ನಡೀತಿದೆ. ಮದ್ವೆ ಆದ್ಮೇಲೆ ನಮ್ ಪರಿಸ್ಥಿತಿ ಹೇಗೋ ಏನೋ. ಎಲ್ಲಾರ ಮದ್ವೆನೂ ಆಗೋಗ್ತಿದೆ. ನಿನ್ನ ಮದ್ವೆ ಯಾವಾಗ ಮಾಡ್ತೀವೋ? ಕಾವ್ಯಗೂ ಬೇಗ ಮದ್ವೆ ಮಾಡಿ ಅಂತ ಈ ಮದ್ವೆ ಆದ್ಮೇಲೆ ಕೇಳೋಣ ಬಿಡು ಅದ್ಕೆ. ಏನಮ್ಮ, ವೇದವತಿ ಅವ್ರ ಚಿಕ್ಕ ಸೊಸೆ ಎಲ್ಲಮ್ಮ ಕಾಣಿಸ್ತಾ ಇಲ್ಲ? ಏನೋ ನಮ್ಗೇನ್ ಗೊತ್ತು. ವೇದವತಿ ಅವ್ರಿಗೆ 2ನೇ ಸೊಸೆ ಆಗೋ ನಿಹಾರಿಕಾ ಎಲ್ಲಿ? ಅವ್ರ ರೂಮ್ ಎಲ್ಲಿ? ನಮಗ್ ಗೊತ್ತಿಲ್ಲ ರೀ. ನಿಮಗೆ ವೇದವತಿ ಅವ್ರ ದೊಡ್ಡ ಸೊಸೆ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ, ವೇದವತಿ ಅವ್ರ ಮಗಳು ಗೊತ್ತಾ? ಗೊತ್ತಿಲ್ಲ. ಅಲ್ಲ, ನಾವು ವೇದವತಿ ಅವ್ರ 2ನೇ ಸೊಸೆ ಬಗ್ಗೆ ಕೇಳಿದ್ರೆ ನೀವ್ ಏನೇನೋ ಹೇಳ್ತಿರಲ್ಲ. ಇವರು ವೇದವತಿಯವರ ದೊಡ್ಡ ಸೊಸೆ ಮಗಳು. ಹೌದಾ? ಸರಿ ಬಿಡಿ. ಇದು ವಿಷಯ. ನಿಮ್ಮಿಬ್ರಿಗೂ ಸ್ವಲ್ಪನೂ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಆಯ್ತು. ಮನೆಯವ್ರಿಗೆ ಇಲ್ಲ ಅಂದ್ಮೇಲೆ ಹೊರಗಡೆ ಅವ್ರಿಗೆ ಹೇಗಿರುತ್ತೆ? ನಿಹಾರಿಕಾ ಮದ್ವೆ ಆದ್ಮೇಲೆ ನಾವ್ ಏನು ಅಂತ ತೋರ್ಸೋಣ. ಲೇ, ಸ್ವಾಮೀಜಿ ಬರ್ತಿರೋ ಆಟ ಬರ್ತಿದೆ, ತೆಗಿ ಹೋಗು. ಲೇ, ಅದೇ ಆಟೋ ಕಂಡ್ರು. ಲೇ, ಅಲ್ಲಿ ನೋಡು, ಅವ್ನು ಬರ್ತಿದ್ದಾನೆ. ಬಾ ಹೋಗೋಣ. ನಡಿ. ಏಯ್ ಹೊರಡ.
ನಾವು ಯಾವ ವೆಪನ್ನು ಯೂಸ್ ಮಾಡ್ದೇನೆ ಸತ್ತೋದ. ನಡಿ ಹೋಗೋಣ. ಡ್ರೈವರ್, ಕಾರ್ ನಿಲ್ಸು. ಏನಾಗಿದೆ? ಅಯ್ಯೋ, ಗುರುಗಳೇ, ಗುರುಗಳೇ, ಎದ್ದೇಳಿ, ಕಣ್ಬಿಡಿ ಗುರುಗಳೇ. ಅಯ್ಯೋ, ಯಾರಾದ್ರೂ ಹೋಗಿ ನೀರ್ ತಗೊಂಡ್ ಬನ್ನಿ. ಗುರುಗಳೇ, ಗುರುಗಳೇ, ಎದ್ದೇಳಿ. ಗುರುಗಳೇ, ಎದ್ದೇಳಿ ಗುರುಗಳೇ. ಅಯ್ಯೋ, ಗುರುಗಳನ್ನ ಹಳ್ಳಿಯಿಂದ ಕರ್ಕೊಂಡು ಬರ್ತಿದ್ದೀನಿ ಮೇಡಮ್. ಈಗಷ್ಟೇ ಯಾರೋ ಗುದ್ಬಿಟ್ಟು ಓಡೋದ್ರು. ಗುರುಗಳೇ, ಗುರುಗಳೇ, ಇಲ್ಲಿ ಕೊಡಿ. ಗುರುಗಳೇ, ಗುರುಗಳೇ, ಎದ್ದೇಳಿ ಗುರುಗಳೇ. ಗುರುಗಳೇ, ಗುರುಗಳೇ, ನಾನು ಅವನಿ. ಅಮ್ಮ ಅವನಿ, ನಾನು ನಿಮ್ಮ ಹತ್ರಕ್ಕೆ ಹೊರಟಿದ್ದೆ. ಅಷ್ಟರಲ್ಲಿ ನಿಮ್ಮನ್ನ ಹೀಗೆ ನೋಡ್ಬೇಕಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನಾನು ನಿಮ್ಮ ಮನೆಗೆ ಹೊರಡ್ತಾ ಇದ್ದೆ ಅಮ್ಮ. ಯಾಕೆ ಗುರುಗಳೇ? ನಮ್ಮ ಹತ್ರ ಏನಾದ್ರು ಹೇಳ್ಬೇಕಿತ್ತ? ನೀ ಹೇಳಿ ಗುರುಗಳೇ. ನಿಹಾರಿಕ ಜಾತಕ ಅಯ್ಯೋ ಗುರುಗಳೇ, ಗುರುಗಳೇ, ಎದ್ದೇಳಿ ಗುರುಗಳೇ. ಅಯ್ಯೋ, ಸ್ವಲ್ಪ ಸಹಾಯ ಮಾಡಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಡಾಕ್ಟರ್, ಏನಾಯ್ತು? ಆಕ್ಸಿಡೆಂಟ್ ಆಯ್ತು ಡಾಕ್ಟರ್. ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡು ಹೋಗಿ. ಡಾಕ್ಟರ್, ಅವರು ನಮ್ಮ ಕುಲ ಗುರುಗಳು. ಅವ್ರಿಗೇನು ಆಗ್ಬಾರ್ದು. ಕೂಲ್ ಕೂಲ್, ಸ್ವಲ್ಪ ಹೊತ್ತಲ್ಲೇ ಅವ್ರ ಕಂಡೀಷನ್ ಏನಂತ ಹೇಳ್ತೀನಿ. ಅವನಿ ಗುರುಗಳ ಹತ್ರ ಹೋಗಿರ್ಬೋದಾ? ಒಂದ್ ವೇಳೆ ಅವನಿ ಅಲ್ಲಿಗೆ ಹೋಗಿ ಗುರುಗಳು ಇಲ್ಲಿಗೆ ಬಂದ್ರೆ? ನಿಹಾರಿಕ ಜಾತಕ ICUಗೆ ಶಿಫ್ಟ್ ಮಾಡಿ. ಸರಿ ಡಾಕ್ಟರ್. ಡಾಕ್ಟರ್, ಗುರುಗಳು ಹೇಗಿದ್ದಾರೆ? ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಅಂತಾನೆ ಹೇಳ್ಬೋದು.
ಅವನಿ ಎಲ್ಲಿದ್ಯಾ? ಗುರುಗಳ ಹತ್ರ ರೀಚ್ ಆದ್ಯಾ? ಆ, ಅದು ಅ- 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 ಅದು ಇಲ್ಲ, ಅಪ್ಪ ಅಮ್ಮ ಇಬ್ರು ನಿನ್ನನ್ನು ಕೇಳ್ತಿದ್ದಾರೆ. ಸುಜಾತ ಅದಕ್ಕೆ ಕೂಡ ಕೇಳ್ತಿದ್ರು. ಮ್ಯಾನೇಜ್ ಮಾಡೋದಕ್ಕಾಗ್ತಿಲ್ಲ. ಗುರುಗಳನ್ನ ಭೇಟಿ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಏನ್ ನಡೀತು ಅಂದ್ರೆ